ಹಂದಿನೂ 12 ಮಕ್ಕಳ ಹೆರ್ತಾವ. ಮನುಷ್ಯರು ಕೂಡ 12 ಮಕ್ಕಳ 6 ಮಕ್ಕಳ ಜನ್ಮ ಕೊಟ್ರೆ ಮುಖ್ಯ ಅಲ್ಲ, ಸಂಸ್ಕಾರ ಭಾಳ ಚಂದ ಕೊಡ್ಬೇಕು ಅವಕ್ಕೆ. ಅಷ್ಟು ಹೆತ್ತೀವಿ ನಾವು, ಅಷ್ಟು ಮಕ್ಕಳದಾವ ಅನ್ನೋದು ಹೆಮ್ಮೆ ಪಟ್ಕೋಬಾರ್ದು. ಅವಕ್ಕೆ ಏನು ಸಂಸ್ಕಾರ ಕೊಟ್ಟಿವಿ ಅನ್ನೋದು ಭಾಳ ಮುಖ್ಯದ. 3 ವರ್ಷದ ಬುದ್ಧಿ 100 ವರ್ಷ ತನಕ ಅಂತ. ಗಿಡವಾಗಿ ಇದ್ದದ್ದು ಮರವಾಗಿ ಬಗ್ಗೀತೆ. ಈಗ ಕಾರ್ ಮಾಡಿ ಒಂದು 15 ವರ್ಷ ಆತ ಅನ್ಕೋರಿ. ಅದಕ್ಕಿಂತ ಮೊದಲು 2-3 ವರ್ಷ ನಾನು ಬಸ್ಸಿಗೆ ಅಡ್ಡಾಡೀನಿ. ಜಮಖಂಡಿಯಿಂದ ಬ್ಯಾಡಗಿ ತಾಲೂಕಿನೊಳಗೆ ಒಂದು ಹಳ್ಳಿಗೆ ಪುರಾಣ ಕೊಂಟಿದ್ನ, ಕಲಬುರ್ಗಿ ಶರಣಪ್ಪನ ಪುರಾಣ ಹೇಳಕ್ಕೆ. 17 ದಿನದ ಪುರಾಣ ರೀ ಅದು. ಪುರಾಣ ಹೇಳಕ್ಕೆ ಹೋಗುವಾಗ ಬಸ್ಸಿಗೆ ಹೊಂಟಿದ್ದೆ. ಎಕ್ಸ್ಪ್ರೆಸ್ ಬಸ್ಸು, ಡೈರೆಕ್ಟ್ ಜಮಖಂಡಿಯಿಂದ ಹುಬ್ಬಳ್ಳಿ ಟಿಕೆಟ್ ತೆಗ್ಸಿದ್ದೆ. ಬಹಳ ರಶ್ ಇತ್ತದು ಬಸ್ಸು. ಮಜಾ ಹೇಳ್ತೀನಿ ನಿಮಗೆ. ಊಟದಾಗ ಉಪ್ಪಿನಕಾಯಿ ಬೇಕಲ್ಲ ನಿಮಗೆ. ಬಸ್ ಹತ್ತಿದ್ದೆ, ಬಹಳ ರಶ್ ಇತ್ತು. ಒಬ್ಬ ಗರ್ಭಿಣಿ ಸ್ತ್ರೀ ಹತ್ತಿದ್ಲಲ್ಲಿ. ಬಗಲಾಗೊಂದು ಕೂಸದ, ಗರ್ಭಿಣಿ ಬೇರೆ. ನಾ ಹೇಳ್ತಾ ಹೋಗ್ತೀನಿ, ನೀವು ಲೆಕ್ಕ ಹಾಕ್ತಾ ಹೋಗ್ರಿ. ಮುಂದೆ 3, ಹಿಂದೆ 3. ಏಟದು? ಬಗಲಾಗೊಂದು, ಹೊಟ್ಯಾಗೊಂದು, 2 ಲಗೇಜು, 10 ಅದು. ಆಕೆ ಜೊತೆಗೆ ಯಾರೂ ಇದ್ದಿದ್ದಿಲ್ಲ. ಭಾಳ ಕಷ್ಟಪಟ್ಟು ಬಸ್ ಏರಿ ಕುಂದ್ರಾಕ ಜಾಗಿಲ್ಲ ಪಾಪ. ನನಗೊಂದಿಟ್ಟು ಜೀವ ಚುರ್ರಂತು. ಹೆಣ್ಮಕ್ಳು ಕಳ್ಳ ಭಾಳ ಸೂಕ್ಷ್ಮ ಇರ್ತದಂತ. ಆ ಹೆಣ್ಮಕ್ಳನ್ನ ನೋಡಿ ನನಗೂ ಒಂದಿಷ್ಟು ಜೀವ ಹೊಟ್ಯಾಕ ಕಸಿಬಿಸಿ ಆಯ್ತು. ಎಲ್ಲಿ ಹೊಕ್ಕಿವ ಅಂದೆ. ಆಕೆ ನವ್ಲಿಗೊಂದು ಕಿಳಿತೀನು ಅಂದ್ಲು. ಸರಿ ಬಾರವ, ದೂರದ, ನಾ ಯಾವರ ಸೀಟ್ ಖಾಲಿ ಆಗುತ್ತಾ ನಾನು ನಿಲ್ತೀನಿ. ನಾನೇನು ಒಬ್ಬಕ್ಕೆ ಅದೀನಿ, ನೀನು ಮಕ್ಕಳ ಕರ್ಕೊಂಡು ಇಲ್ಲಿ ಕೂಡು ಅಂತ ನಾನು ಸೀಟ್ ಬಿಟ್ಟು ಆಕೆ ಕೊಟ್ಟೆನ. ಕುಂತ್ಲು. ನಾವು ಸುಮ್ಮನಿಂದ್ರು ಕಂಪ್ನಿ ಅಲ್ಲಲ್ಲ. ನಾನು ಕೇಳಿದೆ, ಯವ್ವ ಜೊತೆಗೂ ಯಾರೂ ಇಲ್ಲ, ಗರ್ಭಿಣಿ ಸ್ತ್ರೀ ಬೇರೆ, ಮಕ್ಕಳು ಜೊತೆಗೆದಾವ, ಮನ್ಯಾಗ ಒಂದು 4 ಮಕ್ಕಳ ಬಿಟ್ಟು ಬರಬಾರ್ದ ತಾಯಿ ಅಂದೆನ. ಆಕೆ ಏನು ಅನ್ಬೇಕು ನನಗೆ? ಅಮ್ಮವ್ರೆ ಮನ್ಯಾಗ 6 ಬಿಟ್ಟ ಬಂದೀನಿ ಅಂದ್ಲಕ್ಕಿ. ಹನಿ ಬಡ್ಕೊಂಡೆ ನಾನು. ಮತ್ತು ಇಂಥವ್ರಿಗೆ ಏನು ಹೇಳೋದು? ಇಷ್ಟೆಲ್ಲ ಮಕ್ಕಳ ಹೆರೋದು ಮುಖ್ಯ ಅಲ್ಲ, ಆ ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯದ. ಅರೆತು ಮುಟ್ಟಿದರೆ ಸುಡುವುದು ಬೆಂಕಿ, ಮರೆತು ಮುಟ್ಟಿದರೆ ಸುಡುವುದು ಬೆಂಕಿ. ಭಗವಂತ ಅನ್ನತಕ್ಕಂಥ ಬೆಂಕಿ ಹೆಂಗದ ಅಂತ ಕೇಳಿದರೆ, ಅರಿತು ಮುಟ್ಟಿದ್ರು ಸುಡ್ತದ, ಮರೆತು ಮುಟ್ಟಿದ್ರು ಸುಡ್ತದ. ನೀ ಅರಿತು ಪೂಜೆ ಮಾಡ್ಕೊಂಡ್ರೂ ಫಲ ಕೊಡ್ತದ, ಅರಿಲಾರ್ದ ಪೂಜೆ ಮಾಡ್ಕೊಂಡ್ರು ಅದು ಫಲ ಕೊಡ್ತದ. ಭಕ್ತರ ಬಗ್ಗೆ ವಿಶ್ಲೇಷಣೆ ಮಾಡಕತ್ತಾರ ಜೇಡರ ದಾಸಿಮಾರ್ಯರು. ನೀನು ಹೆಂಗಾರ ಪೂಜೆ ಮಾಡ್ಕೋ, ತಿಳಿಲಾರ್ದರ ಮಾಡ್ಕೋ, ತಿಳ್ಕೊಂಡರ ಮಾಡ್ಕೋ, ಅರ್ಥಕೊಂಡರ ಮಾಡ್ಕೋ, ಒಟ್ಟು ಮಾಡ್ಕೋ. ನಿನ್ನ ನೋಡಿ ಇನ್ನೊಬ್ಬರು ಪಾಠ ಕಲಿಬೇಕು. ನಾವು ಹೆಂಗಿರ್ತೀವಿ, ನಮ್ಮನ್ನು ನೋಡಿ ಇನ್ನೂ 4 ಮಂದಿ ಅದನ್ನು ಕಲಿತರು ಅಂದರೆ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ. ಇಲ್ಲ ಅಂದ್ರೆ ಸಾರ್ಥಕತೆ ಆಗೋದಿಲ್ಲ. ಕೆಲವೊಬ್ರು ಲಿಂಗ ಪೂಜೆ ಮಾಡ್ಕೋತಾರೆ, ಭಾಳ ಚಂದ ಮಾಡ್ಕೋತಾರೆ. ಹೇಳಿ ನಿಮಗೆ, ಕೈಯಾಗ ಲಿಂಗಪ್ಪ ನುಡ್ದಿರ್ತಾರ. ಉಪ್ಪಿಟ್ಟು ಆತ ನೋಡು, ಚಾ ಆತ ನೋಡು, ಇಡ್ಲಿ ಆತ ನೋಡು, ದ್ವಾಸ. ಲಿಂಗಪ್ಪಗೊಂದಿಟ್ಟು ನೀರು ಹಾಕಿ ಹಂಗಿಟ್ಟು ಇವತ್ತಿ ಕುಕ್ಮ ಹಚ್ಚಿ ಒಂದು ಹೂಪತ್ರಿ ಏರಿಸಿ ಬಡ ಊದಿನ ಕಡ್ಡಿ ಬೆಳಗ್ಗೆ ಹಿಂಗೆ ಇಟ್ಕೊಂಡು ಲಿಂಗ ಪೂಜೆ ಆತು ನಂದು. ಒಂದು ಕ್ಷಣ ಬೇಡ, ಒಂದು ಸೆಕೆಂಡ್ ಆದರೂ ಕೂಡ ಭಗವಂತನಲ್ಲಿ ಮನಸ್ಸು ಏಕಾಗ್ರತೆ ಕೊಟ್ಟು ನಿಲ್ಲಿಸು. ಅವಾಗ ನಿನ್ನ ಭಕ್ತಿ ಪೂರ್ಣ ಆಗ್ತತಿ ಅಂತಾರೆ ಜೇಡರ ದಾಸಿಮಾರ್ಯರು. ನಿಮಗೆ ಅನಿಸ್ಬೋದಲ್ಲ, ಲಿಂಗ ಹಿಂಗೆ ಕುಂತಿರ್ತೀವಿ, ಅದು ದೃಷ್ಟಿಗೆ ಅದಕ್ಕೂ ನಮಗೆ ಏಕ ನೇರವಿರ್ತದಲ್ಲ. ಜಗದಗಲ ಮುಗಿಲಗಲ, ಎಷ್ಟು ಚಂದ ಹೇಳಿದ್ರು ಅವ್ರು. ಪಾತಾಳದಗಲ, ನಿಮ್ಮ ಶ್ರೀ ಮುಕುಟಗಲ ಅಂದ್ರು ಅವರು. ಅದು ಈ ಬಹಳ ಜಗದಗಲದನ. ಭಗವಂತ ಸರ್ವಾಂತರಯಾಮಿ ಅದನ. ಭಗವಂತ ಇಲ್ಲದ ಜಾಗನೇ ಇಲ್ಲ. ಆದರೂ ಕೂಡ ನಮ್ಮ ಕೈ ಒಳಗೆ ಯಾಕೆ ಅದನ್ನು ಬಸವಣ್ಣವರು ಲಿಂಗ ತಂದು ಕೈಯಾಗಿಟ್ರು? ಇದನ್ನು ಬಸವಣ್ಣವರೇ ಮಾಡಿದ ಮಾತು. ಮೊದಲ ತೀರ್ಥಕ್ಷೇತ್ರಕ್ಕೆ ಹೋಗ್ತಿದ್ರಂತ. ಹೋಗಬೇಕಾದ್ರೆ ವರ್ಷದಾಗ ಒಮ್ಮೆ ಆದರೂ ತೀರ್ಥಕ್ಷೇತ್ರಗಳನ್ನು ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೇಕು, ಪುಣ್ಯ ಬರ್ತೈತಿ ಅಂತ ಇವರು ತೀರ್ಥಕ್ಷೇತ್ರಕ್ಕೆ ಹೋಗ್ತಿದ್ರು. ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತೀವಂತ ಈಗೂ ಅದು ಉಲ್ಲೇಖನದ ಆಡು ಭಾಷೆ ಒಳಗೆ. ಆದ್ರೆ ಕೆಲವೊಬ್ರಿಗೆ ಹೋಗೋಕ್ಕಾಗೋದಿಲ್ಲ.
ಅಲ್ಲಿ ಹೋಗಾಕ ನಿನಗೆ ಆಗಲಿಲ್ಲ ಅಂದರೂ ಮಣಿ ಬಿಟ್ಟು ಇಲ್ಲಾರ ಬಂದು ನಮಸ್ಕಾರ ಮಾಡಪ್ಪ ಅಂತ ಹಿಂಗೆ ಊರೊಳಗೆ ದೇವಸ್ಥಾನಗಳನ್ನು ಮಾಡಿದರು. ಇಲ್ಲಿ ಬರಕ್ಕೆ ಸೌಡಿಲ್ಲ ಮನುಷ್ಯಾಗಿ, ಇವಾಗ ಸೌಡಿಲ್ಲ ಸಾವುಕಾರ ಆಗಿಬಿಟ್ಟಾನ. ಇಲ್ಲಿ ಬರೋದು ಬ್ಯಾಡ ಆಗಿತ್ತು ಅಂದರೆ ಬ್ಯಾಡ ಬಿಡಪ್ಪ, ಮಣಿ ಒಳಗರ ಜಗಲಿ ಮಾಡಿರ್ತೀವಿ, ಜಗಲಿ ಮ್ಯಾಲರ ಒಂದಿಷ್ಟು ದೇವ್ರ ಇಟ್ಟು, ನಿಮ್ಮ ಮಣಿ ದೇವ್ರ ಇಟ್ಟು ಅಲ್ಲಾರ ಒಂದಿಟ್ಟು ಊದಿನ ಕಡ್ಡಿ ಒಂದಿಟ್ಟು ಹೂವು ಏರಿಸಿ ಒಂದಿಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿ ಒಂದಿಷ್ಟು ನಾಮಸ್ಮರಣೆ ಮಾಡು, ಮಂತ್ರ ಅನ್ನು. ಅವಾಗ ಅಲ್ಲಿ ಸೌಡ್ ಆಗಲಿಲ್ಲ. ಇದು ಯಾವುದು ಬೇಡ ಅಂತ ತಿಳ್ಕೊಂಡೇನೆ ಎದಿ ಮೇಲೆ ಲಿಂಗಪ್ಪನನ್ನು ಕೊಟ್ಟರು, ಗುಂಡ್ಗಡಿಗೆಯನ್ನು ಕೊಟ್ಟು ಎದಿ ಮೇಲೆ ಲಿಂಗಪ್ಪನನ್ನು ಇಟ್ಟು ಈಟೆ ಕೈ ಒಳಗಿಟ್ಟು ಇದನ್ನಾದರೂ ಮಾಡ್ಕೊ ಅಂತ ಬಸವಣ್ಣವ್ರು ಇದನ್ನು ಮಾಡಿದರು. ಅದು ಕಪ್ಪಗೆ ಯಾಕೈತಿ ಅಂತ ಕೇಳಿದರೆ ವೈಜ್ಞಾನಿಕದಿಂದನೂ ಕೂಡ ಸತ್ಯದ, ಆದರೂ ಕೂಡ ಅದರ ವಿಶ್ಲೇಷಣೆ ಕೂಡ ಅಷ್ಟೇ ಸತ್ಯದ. ಈ ಹೆಬ್ಬಟ್ಟಿನ ಅಂಗುಷ್ಟದ ತನಕನೂ ಅದು ಲಿಂಗ ದೊಡ್ಡದಿರ್ಬೇಕಂತ, ಅದಕ್ಕಿಂತ ಚಿಕ್ಕದು ಇರಬಾರ್ದು, ಅದಕ್ಕಿಂತ ದೊಡ್ಡದು ಇರಬಾರ್ದು, ಅದು ನೇಮದ. ಇನ್ನು ಕಪ್ಪಗೆ ಯಾಕೆ ಇರ್ತೈತಿ ಅಂತ ಕೇಳಿದ್ರೆ ಹಿಂಗೆ ಕುಂತಿರ್ತೀವಲ್ಲ, ಆ ದೃಷ್ಟಿಯೋಗ ಅಂತ ಮಾಡ್ತಿದ್ರು ಅವಾಗೆಲ್ಲ ಋಷಿ ಮುನಿಗಳು, ಈಗೂ ಮಾಡ್ತಾರೆ. ದೃಷ್ಟಿಯೋಗ ಮಾಡಬೇಕಾಗಿತ್ತು ಅಂದರೆ ಹಿಂಗೆ ಬಾಳೋತನ ಕೂತ್ರ ಅದಕ್ಕೆ ಅದು ಲಿಂಗ ಕಪ್ಪಗೈತೆ ಅಂದರೆ ಬಾಳೋತನ ಕೂತ್ರ ಕಣ್ಣು ನೀರು ಬಡಿಯಂಗಿಲ್ಲ, ಯಾಕೆ ಅದು ಕಪ್ಪಗಿರ್ತದೆ, ಕರಿ ಕಣ್ಣಿನ ಗುಡ್ಡಿನೂ ಕಪ್ಪಗಿರ್ತದೆ. ಅದಕ್ಕೆ ಅವಿನಾಭಾವ ಸಂಬಂಧದ. ಈಗ ಇದು ಲೈಟ್ ಫೋಕಸ್ ಅದ, ಒಂದು ಸೆಕೆಂಡ್ ನೋಡ್ರಿ ನೀವು ಹೆಂಗೆ ಅಕ್ಕದ ನಿಮಗದ, ಮುಂದೆ ಇದ್ದವ್ರು ಕಣ್ಣಿಗೆ ಕಾಣಂಗಿಲ್ಲ. ಪ್ರತಿಯೊಂದಕ್ಕೂ ಅರ್ಥ ಅದ, ಪ್ರತಿಯೊಂದಕ್ಕೂ ಶಾಸ್ತ್ರ ಅದ. ಕೃಷ್ಣ ಹೇಳಿದ ಹಾಗೆ ಅನನ್ಯ ಚಿಂತೆಯಂತೋ ಮಾಮೇ ಜನ ಪರಿಉಪಾಸತೆ ತೇಷಾಮಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಹಂ. ಯಾರು ನನ್ನನ್ನು, ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ ಭಗವಂತ, ಯಾರು ನನ್ನನ್ನು ಅನನ್ಯವಾಗಿ ಚಿಂತನೆ ಮಾಡ್ತಾರಲ್ಲ, ಎಲ್ಲ ತಮ್ಮ ಜಂಜಾಟವನ್ನು, ಸಂಸಾರದ ಜಂಜಾಟ ಆಗಿರ್ಬೋದು, ಮಕ್ಕಳ ಮರಿ ಆಗಿರ್ಬೋದು, ಮಠ ಮಂದಿರ ಆಗಿರ್ಬೋದು, ಇಡೀ ತನ್ನ ದೇಹದ ಚಿಂತಿನೂ ಕೂಡ ಬಿಟ್ಟು ಇದು ದೇಹ ನಂದಲ್ಲಪ್ಪ ನಿಂದಂತ ತಿಳ್ಕೊಂಡು ಅವನ ಪಾದಕ್ಕೆ ಈ ದೇಹವನ್ನು ನಿವಾಳಿ ತೆಗೆದು ಒಗೆದು ಬಿಟ್ಟರೆ ಸಾಕು, ಅವನ ಯೋಗಕ್ಷೇಮ ನಾನು ನೋಡ್ತೀನಿ ಅಂತ ಮಾತು ಕೊಟ್ಟಾನ ಕೃಷ್ಣ ಭಗವಂತ. ನಾವು ನಂಬದೇ ನಾವು ಕಾಪಾಡ್ಕೋತೀವಿ, ನಮ್ಮಂಥ ದೊಡ್ಡವ್ರು ಯಾರಿಲ್ಲ ಅಂತ ನಾವು ಗರ್ವ ಪಡ್ತೀವಿ. ಅಂಥ ದ್ರೌಪದಿನೇ ಗರ್ವ ಪಟ್ಲು, ನಮ್ಮಂಥವ್ರ ಪಾಡೇನು. ದುಶ್ಯಾಸನ ಸೀರೆ ಎಳೆಯುವಾಗ ಕೃಷ್ಣನೇ ಸ್ವತಃ ಅನ್ನಿದ್ದ. ಆಕೆ ಏನು ಮಾಡಿದ್ಲು, ರುಕ್ಮಿಣಿ ಹೇಳ್ತಾಳೆ ಹೋಗು ನಿನ್ನ ತಂಗಿ ಮಾನ ಅಪಹರಣ ಆಗ್ತದೆ ಹೋಗಂದಾಗ, ಇನ್ನೂ ತನ್ನ ಮರ್ಯಾದೆ ತಾನು ಕಾಪಾಡಿಕೊಳ್ಳುವಂಥ ಸಮರ್ಥ ಆಕೆಯಲ್ಲಿ ಐತೆ ಅಂದ ಮೇಲೆ ನಾ ಹೋಗೋದಿಲ್ಲ ಅಂದವ. ಯಾವಾಗ ಆಕೆ ಒಂದು ಕೈಲಿ ತನ್ನ ಮರ್ಯಾದೆಯನ್ನು ಮುಚ್ಕೋಬೇಕಂತ ನಿಂತಿರ್ತಾಳಲ್ಲ, ಅವಾಗ ಕೃಷ್ಣ ಬರಲಿಲ್ಲ. ಎರಡೂ ಒಂದೇ ಒಂದು ಪದರ ಉಳಿದಿರ್ತದ ಸೀರಿದು. ಅವಾಗ ಕೃಷ್ಣ ಅಂತ ಎರಡು ಕೈ ಮ್ಯಾಲೆ ಎತ್ತಳ, ಅವಾಗ ಸೀರಿ ಬಿಡ್ತಾನ ಭಗವಂತ. ಅದಕ್ಕೆ ಸಮರ್ಪಣೆ ಭಾವದಿಂದ ನಾವು ಎರಡು ಕೈ ಎತ್ತಿ ಅವನನ್ನು ಕೂಗಬೇಕು. ಎಲ್ಲಿ ತನಕ ನಾನು ನಂಬುದು ಅನ್ಕೊಂತ ನಾವು ಕುಂತಿರ್ತೀವಲ್ಲ, ನಮ್ಮ ಯೋಗಕ್ಷೇಮ ನಾವು ನೋಡ್ಕೋತೀವಿ ಅನ್ನೋದು ನಮ್ಮಲ್ಲಿ ಗರ್ವ ಇರ್ತದಲ್ಲ, ಅಲ್ಲಿ ತನಕ ಭಗವಂತ ಬರೋದಿಲ್ಲ. ಸುಮ್ಮ ಭಗವಂತನ ರೂಪಲೆ ನಾವು ಲಿಂಗ ಮಾಡಿಡ್ಬೋದು ಅಷ್ಟೇ, ಭಗವಂತ ಬರಂಗಿಲ್ಲ. ಎಲ್ಲಿ ತನಕನೂ ಕೂಡ ಭಗವಂತನ ಜ್ಞಾನ ನಮಗಾಗೋದಿಲ್ಲವೋ ಅಲ್ಲಿ ತನಕ ನಮ್ಮ ಜ್ಞಾನ ನಮಗಾಗೋದಿಲ್ಲ.